ಅಮೆರಿಕದ ಕಲ್ಚರ್ ಒಳ್ಳೇದಲ್ಲ, ಪಾಶ್ಚಿಮಾತ್ಯ ದೇಶಗಳಿಂದ ಕಲಿಯುವಂತ ಒಳ್ಳೆ ಸಂಸ್ಕೃತಿ ಏನೂ ಇಲ್ಲ ಅನ್ನೋದು ಸಾಕಷ್ಟು ವರ್ಷಗಳಿಂದ ನಮ್ಮ ತಲೆಯಲ್ಲಿರುವಂತ ವಿಚಾರ. ಆದ್ರೆ ಇಲ್ಲಿ ಸಾಕಷ್ಟು ಒಳ್ಳೆ ವಿಚಾರಗಳಿದೆ. ಎಲ್ಲಾ ದೇಶಗಳು ಇಂಪ್ಲಿಮೆಂಟ್ ಮಾಡ್ಕೋಬಹುದಾದಂತ ಒಳ್ಳೆ ಥಾಟ್ಸ್ ಕೂಡ ಇದೆ. ಅದರಲ್ಲಿ ಒಂದು ವಾಲಂಟಿಯರಿಂಗ್. ನಾವು ಯಾವಾಗ ಒಂದು ಕೆಲಸನ ಫ್ರೀಯಾಗಿ ಮಾಡ್ಕೊಟ್ಟಿದ್ವಿ, ಇಲ್ಲ ಒಂದು ಸೋಷಿಯಲ್ ಸರ್ವಿಸ್ ಮಾಡಿದ್ವಿ, ವಯಸ್ಸಾದ್ಮೇಲೆ ಇದನ್ನೆಲ್ಲ ಮಾಡ್ಬೇಕು ಅಂತ ಅನ್ಸೋದು ಸಹಜ. ಆದ್ರೆ ಯಂಗ್ ಏಜ್ ಇದ್ದಾಗ ಇದೆಲ್ಲ ನಮ್ಮ ತಲೆಗೆ ಹೊಳಿಯೋದು ಇಲ್ಲ. ಆದ್ರೆ ಅಮೆರಿಕದ ಹೈಸ್ಕೂಲ್ಗಳಲ್ಲಿ ವಾಲಂಟಿಯರಿಂಗ್ ಒಂದು ಸಬ್ಜೆಕ್ಟ್ ತರಾನೇ ಕನ್ಸಿಡರ್ ಮಾಡ್ತಾರೆ. ಉತ್ಸವ್ ಕೂಡ 100 hours ಆಫ್ ವಾಲಂಟಿಯರಿಂಗ್ ಸರ್ವಿಸ್ ಮಾಡಬೇಕು. ಮಲ್ಲಿಗೆ ಕನ್ನಡ ಸಂಘದವರು ಫೀಡ್ ಮೈ ಸ್ಟಾರ್ವಿಂಗ್ ಚಿಲ್ಡ್ರನ್ ಅನ್ನೋ ವಾಲಂಟಿಯರ್ ಇವೆಂಟ್ ಜೊತೆ ಕೈ ಜೋಡಿಸಿ ನಮ್ಮೆಲ್ಲರಿಗೂ ಈ ವಾಲಂಟಿಯರಿಂಗ್ ಸರ್ವಿಸ್ ಅಲ್ಲಿ ಪಾಲ್ಗೊಳ್ಳುವಂತ ಅವಕಾಶವನ್ನ ನಮಗೆಲ್ಲ ಮಾಡಿಕೊಟ್ಟಿದ್ರು. ಒಂದೊಂದ್ಸತಿ ಒಂದೊಂದ್ ತರ ಫುಡ್ ಪ್ಯಾಕಿಂಗ್ ಕೆಲಸಗಳಿರುತ್ತೆ. ಇದು ಮೋಸ್ಟ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಫುಡ್ ಪ್ಯಾಕಿಂಗ್ ಕೆಲಸ ಇರುತ್ತಲ್ಲ, ಆ ತರ ಕೆಲಸ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಕೂರಿಸ್ಬಿಟ್ಟು ಎಲ್ಲಾರನು ಹೇಗ್ ಮಾಡ್ಬೇಕು, ಏನು ಎತ್ತ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಪ್ಯಾಕೆಟ್ ಒಳಗೆ ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕರೆಕ್ಟ್ ಆಗಿ ಕೊಡ್ತಾರೆ. ಅದಾದ್ಮೇಲೆ ಫುಲ್ ಪ್ಯಾಕಿಂಗ್ ಕೆಲಸ ಶುರು ಮಾಡಿದ್ರೆ 1-1.5 ಗಂಟೆ ಟೈಮು ಕಂಟಿನ್ಯೂಸ್ ಪ್ಯಾಕಿಂಗ್ ಕೆಲಸ ನಡೀತಾ ಇರುತ್ತೆ. ನಮಗ್ ಕೊಟ್ಟಿರೋ ಅಷ್ಟು ಟೈಮಲ್ಲಿ ಫುಡ್ ನೆಲ್ಲ ಪ್ಯಾಕ್ ಮಾಡಿ ಅದನ್ನ ಸೀಲ್ ಮಾಡಿ ಕೊನೆಗೆ ಬಾಕ್ಸಸ್ ಅಲ್ಲಿ ಹಾಕಿ ಎಲ್ಲ ಪಾರ್ಸಲ್ ಮಾಡಿ ಕೊನೆಗೆ ಗುಡಿಸಿ ಸಾರಿಸಿ ಬರೋದು ನಮ್ಮ ಕೆಲಸ. ಸ್ಕೂಲಲ್ಲಿ ವಾಲಂಟಿಯರ್ ಅವರ್ಸ್ ಕಂಪಲ್ಸರಿ ಇರೋದ್ರಿಂದ ಮಕ್ಕಳು ಕೂಡ ಇದರಲ್ಲೆಲ್ಲ ಇನ್ವಾಲ್ವ್ ಆಗೇ ಆಗ್ತಾರೆ. ಅದ್ರ ಜೊತೆಗೆ ಇನ್ನು ಬೇಕಾದಷ್ಟು ವಾಲಂಟಿಯರಿಂಗ್ ಕೆಲಸಗಳಲ್ಲಿ ಅವರು ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಯಾಕಂದ್ರೆ ಸ್ಕೂಲಲ್ಲಿ ಪ್ರೂಫ್ ತೋರಿಸ್ಬೇಕಲ್ಲ. ಟೆಂಪಲ್ಸ್ ಅಲ್ಲಿ ಹೋಗಿ ಸರ್ವಿಸ್ ಮಾಡೋದು, ಇಲ್ಲ ಯಾವ್ದಾದ್ರು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಹೋಗಿ ಅವರು ವಾಲಂಟಿಯರಿಂಗ್ ಕೆಲಸ ಮಾಡೋದು, ಇದನ್ನೆಲ್ಲ ಇಲ್ಲಿನ ಮಕ್ಕಳು ಮಾಡೇ ಮಾಡ್ತಾರೆ.